ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೂಲಭೂತ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಸೂಕ್ತ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಆರೋಪಿಸಿ ಮಾರ್ಚ್ 11ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಿದ್ದಾರೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಕೇಂದ್ರ ಸಂಘ ಹಾಗೂ ಇಲಾಖೆಯ ಎಲ್ಲ ವೃಂದ ಸಂಘಗಳು ಜಂಟಿಯಾಗಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಡಾ. ಆನಂದ್ ಎಂ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. ಸರ್ಕಾರ ಬೇಡಿಕೆಗಳ ಈಡೇರಿಕೆಗೆ ಅಗತ್ಯ ಕ್ರಮ ಕೈಗೊಳ್ಳದಿದ್ದಲ್ಲಿ ಮಾರ್ಚ್ 11ರಿಂದ ಮಾರ್ಚ್ 15ರವರೆಗೆ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಡಿಸ್ಪೆನ್ಸರಿಗಳಲ್ಲಿನ ಎಲ್ಲ ವೃಂದದ ವೈದ್ಯರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಪ್ಪು ಪಟ್ಟಿ ಧರಿಸಿ ಹೊರ ರೋಗಿಗಳ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿ ತುರ್ತು ಸೇವೆಗಳನ್ನು ಮಾತ್ರ ನಿರ್ವಹಿಸುವ ಮೂಲಕ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿರುವುದಾಗಿ ಸ್ಪಷ್ಟಪಡಿಸಿದರು. ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಡಿಯಲ್ಲಿ ಕಾರ್ಯನಿರತ ಸುಮಾರು 6,000 ನೌಕರರಿಗೆ ಹಲವಾರು ವರ್ಷಗಳಿಂದ 3-4 ತಿಂಗಳಿಗೊಮ್ಮೆ ವೇತನ, ಅಂದರೆ ತಿಂಗಳಿಗೆ ಕರೆಕ್ಟಾಗಿ ವೇತನ ಆಗದೇ ಇರುವಂಥದ್ದು ಸಮಸ್ಯೆ ಇದೆ. ಮತ್ತು ಇಲಾಖೆಯಲ್ಲಿ ನಿರ್ವಹಿಸುತ್ತಿರತಕ್ಕಂಥ ವೈದ್ಯರು ಮತ್ತು ತಜ್ಞ ವೈದ್ಯರು, ಇತರ ಸಿಬ್ಬಂದಿಯವರಿಗೆ CGHS ಅಥವಾ AAC ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಒಂದು ವೇತನ ಇದೆ, ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವೇತನ ಇದೆ. ಆ ವ್ಯತ್ಯಾಸವನ್ನು ಸರಿಪಡಿಸಬೇಕು, ವೇತನ ಹೆಚ್ಚಳ ಮಾಡಬೇಕು ಅನ್ನುವ ಈ ಅಂಶಗಳನ್ನ ಇಟ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಗೆ ತಮ್ಮ ಮುಂದೆ ಇದ್ದೇವೆ. ಅದರ ಜೊತೆಗೆ ಸರ್ಕಾರಿ ವೈದ್ಯರುಗಳು ಮತ್ತೆ ಇತರ ಸಿಬ್ಬಂದಿಗಳು ಅವರ ಕೌಶಲ್ಯದ ಆಧಾರದ ಮೇಲೆ ಅವಧಿಯ ನಂತರ ಖಾಸಗಿ ಸೇವೆಗೆ ನಂತರ ಅಂದರೆ ಆಫೀಸ್ ಅವರ್ಸ್ ಆದ ನಂತರ ಪ್ರಾಕ್ಟೀಸ್ ಮಾಡಲಿಕ್ಕೆ ಸರ್ಕಾರದಲ್ಲಿ ಅವಕಾಶ ಇರುತ್ತೆ. ಆದರೆ ಇತ್ತೀಚೆಗೆ ಅದರಲ್ಲಿ ವೈದ್ಯರ ತಾಲೂಕು ಮಟ್ಟ, ಗ್ರಾಮೀಣ ಮಟ್ಟದಲ್ಲಿ ಜನಗಳಿಗೆ ಕೊಡಬೇಕಾದಂಥ ಅವರ ಆಫೀಸ್ ಟೈಮಿಯಲ್ಲಿ ನಂತರ ಕೊಡಬೇಕಾದಂಥ ಒಂದು ಅವಕಾಶವನ್ನು ಕಿತ್ಕೊಂಡು ಬರೀ OPD ಮಾತ್ರ ಮಾಡಬೇಕು ಅಂತ ಇತ್ತೀಚೆಗೆ ಆದೇಶ ಹೊರಡಿಸಿರ್ತಾರೆ. ಅದನ್ನು ಸಹ ನಾವು ಮಾರ್ಪಾಡು ಮಾಡಬೇಕಂತ ಬೇಡಿಕೆ ಇಟ್ಟಿರ್ತೀವಿ. ಇಷ್ಟೆಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ನಮ್ಮ ವೈದ್ಯಾಧಿಕಾರಿಗಳ ಸಂಘ ಮತ್ತು ಎಲ್ಲ ವೃಂದದ ಸಂಘಗಳು ದಿನಾಂಕ 11ರವರೆಗೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಮ್ಮ 11/3/2020ರವರೆಗೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲ ಅಂದರೆ 11/3/2020ರಿಂದ 15/3/2020ರವರೆಗೆ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಹೊರ ರೋಗಿಗಳ ಸೇವೆ ಮಾತ್ರ ನೀಡುತ್ತೇವೆ ಅಂತ ತೀರ್ಮಾನ ಮಾಡಿ ನಮ್ಮ ಕೇಂದ್ರ ಸಂಘ ಈಗಾಗಲೇ ಕೇಂದ್ರ ಬ್ಯಾಂಗ್ಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತೇವೆ. ಅಕಸ್ಮಾತ್ 15 ನಂತರನೂ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ 16/3/2023ರಿಂದ ಅನಿರ್ದಿಷ್ಟವಾಗಿ ಕರ್ತವ್ಯಕ್ಕೆ ನಾವು ಗೈರುಹಾಜರಾಗಿ ನಮ್ಮ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಈ ಮುಖಾಂತರ ನಾವು ಸರ್ಕಾರಿ 13ನೇ ತಾರೀಕು ಮುಖ್ಯ ಕಾರ್ಯದರ್ಶಿ ಅವರಿಗೆ ನಮ್ಮ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ತುರ್ತಾಗಿ ಅಂತ ಹೇಳಿ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಈ ರೀತಿಯಂತ ಮುಷ್ಕರಕ್ಕೆ ಹೋಗ್ಬೇಕಾದ್ರೆ ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದೆ. ಆ ತೊಂದರೆ ಆಗ್ತಾ ಇರೋದಕ್ಕೆ ಕ್ಷಮೆ ಯಾಚಿಸ್ತಾ, ಇದು ಸಾಕಷ್ಟು 7-8 ಮೀಟಿಂಗ್ಗಳನ್ನ ಸುಮಾರು 2 ವರ್ಷದಿಂದ ನಾವು ಮಾಡ್ತಾ ಇಲಾಖೆಯ ಅಧಿಕಾರಿ ಮತ್ತು ಸಚಿವರ ಜೊತೆಗೆ ಸಮ್ಮುಖದಲ್ಲಿ ಮಾಡ್ತಾ ಅವರು ಬಾಯಿ ಮಾತಿನಲ್ಲೇ ಹೇಳಿದ್ದಾರೆ ಹೊರತು ಯಾವುದೇ ರೀತಿ ನಮಗೆ ಈಡೇರಿಕೆಯನ್ನು ಮಾಡ್ತಾ ಇಲ್ಲ. 7-8 ಮೀಟಿಂಗ್ಗಳಲ್ಲಿ ಇವನು 3 ಬಿಟ್ಟರೆ ಇನ್ನು ಪ್ರೊಸೀಡಿಂಗ್ನು ಸಹ ಮಾಡಕ್ ಹೋಗಿಲ್ಲ. ಆ ಕಾರಣದಿಂದ ಈ ರೀತಿಯ ಒಂದು ಅವರದ್ದು ಆರೈಕೆ ಅಥವಾ ನಮಗೆ ಈ ಬೇಡಿಕೆಗಳನ್ನ ಒಂದು ಮೂಲೆ ಗುಂಪು ಮಾಡುವಂತ ಪರಿಸ್ಥಿತಿ ಬಂದಾಗ ನಮ್ಮ ವಿಧಿಯಿಂದಲೇ ಇವತ್ತು ಈ ಮುಷ್ಕರಕ್ಕೆ ಬಂದಿರ್ತಾರೆ. ಆ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ನಮಗೆ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕು ಅಂತಿಲ್ಲ, ಆದರೆ ಸಾರ್ವಜನಿಕರಿಗೆ ಕೋವಿಡ್ ಟೈಮಲ್ಲಿ ನಾವೆಲ್ಲರನ್ನೂ ಬಿಟ್ಟು ಸುಮಾರು 65 ಜನಕ್ಕೆ ವೈದ್ಯರು ಸೇರಿಸಿ ಇತರ ಸಿಬ್ಬಂದಿಗಳು ನಾವು ಸೇರಿಸಿ ಅವರ ಸೇವೆಯನ್ನು ಮಾಡ್ತಾ ಇರುವಂತ ಮರಣ ಒಂದು ನಾವು ಕೊಟ್ಟಿರುವಂತ ಸೇವೆಯನ್ನ ನಮಗೆ ಬೇಕಾಗಿರುವಂತಹ ಈ ಮೂಲಭೂತ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಿರೋದಕ್ಕೋಸ್ಕರ ವಿಧಿಯಿಲ್ಲದೆ ನಾವು ಈ ಮುಷ್ಕರಕ್ಕೆ ಬಂದಿದ್ದೇವೆ. ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅರುಣ್ಕುಮಾರ್ MC ಮಾತನಾಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾಧಿಕಾರಿ ಮತ್ತು ನೌಕರರು ನೈಜ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟಕ್ಕೆ ಮುಂದಾಗ್ತಾ ಇದ್ದು, ಇದಕ್ಕೆ ಸಂಘ ಬೆಂಬಲವನ್ನು ನೀಡುತ್ತಾ ಇರುವುದಾಗಿ ತಿಳಿಸಿದರು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಹದೇವಪ್ಪ ಅವರು ಮಾತನಾಡಿ, ಆರೋಗ್ಯ ಅಭಿಯಾನದಡಿ ಜಿಲ್ಲೆಯಲ್ಲಿ 428 ಹುದ್ದೆಗಳಿದ್ದು, ಇದರಲ್ಲಿ 366 ಮಂದಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಇವರಿಗೆ ಅಗತ್ಯ ಸೇವಾ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ GD ಶ್ರೀನಾಥ್, ಫಾರ್ಮಸಿ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗಮಣಿ SV, ನೇತ್ರ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ S ಚೇತನ್ ಪಾಲ್ಗೊಂಡಿದ್ದರು.